भारत न्यूज में आपका स्वागत है। आज की ताजा खबर देखिए। ಕ್ಷೇತ್ರೀಯ ಮಂಡಳ ವಿಜಯಪುರ ಬರ್ದಾರ. ಇಲ್ಲಿ ಮೇಲೇನೈತೆ ಮೊನ್ನೆ ಮಹಾನಗರ ಪಾಲಿಕೆ ಆವರಣದಾಗ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಆಯುಕ್ತರು ಎಲ್ಲರೂ ಸೇರಿ ಒಂದ್ ಸಭೆ ಕರೆದಿದ್ರು. ಇಲ್ಲ ನಾವೊಂದು ಬಿಜಾಪುರ ಬೆಳಿತಾ ಇದೆ, ನಾವು ಬಿಜಾಪುರ ಬಿಟ್ಟು ಹೊರಗಡೆ ಎಲ್ಲಿ ನೀವು ಈ ಪುಷ್ಕರಣಿ ಮಾಡಬಹುದು ಗಣಪತಿ ವಿಸರ್ಜನೆ ಸಲುವಾಗಿ ಅಂತಂದು ಅವಾಗ ಕರೆದಾಗ ಎಲ್ಲಾ ಮಂಡಳಿಗಳು ಕೆಲವೊಂದು ಎಲ್ಲಾ ನಮ್ಮ ನಾಯಕರಿದ್ರು. ಅವ್ರೆಲ್ಲರೂ ಒಪ್ಪಿಗೆ ಏನ್ ಕೊಟ್ರಪ್ಪ ಅಂದ್ರೆ ಬಿಜಾಪುರ ಬೆಳೆ ಹತ್ತಿದ್ ಖರೆ ಅದ, ಪುಷ್ಕರಣಿ ಅವಶ್ಯಕತೆ ಐತಿ. ಆದ್ರ ತಾಜ್ ಬೌಡಿ ಏನದಲ್ಲ ಇದು ನಮ್ ಹಳಿ ಆಸ್ಥಾ ಅದ. ನಾವು ಈ ತಲತಲಾಂತರದಿಂದ ಸಾವಿರಾರು ವರ್ಷಗಟ್ಲೆ ನಾವು ಇಲ್ಲಿ ಗಣಪತಿ ವಿಸರ್ಜನೆ ಮಾಡ್ಕೊತ ಬಂದಿವಿ. ಅವಾಗ ಹಿಂದಕ್ಕೆ ಮಾಡ್ತಿದ್ರು. ಇವತ್ತು ಎಲ್ಲಾ ಪಲ್ಲಕ್ಕಿಗಳು ಇವು ಏನದ ಬೇರೆ ಬೇರೆ ಪಂಡ್ರಾಪುರದಿಂದ ಪಲ್ಲಕ್ಕಿಗಳು, ದಿಂಡಿ, ಇವತ್ತ ತುಳಜಾಪುರದಿಂದ ಎಲ್ಲಾ ಪಲ್ಲಕ್ಕಿಗಳು ಬಂದು ಇಲ್ಲಿ ನೀರು ತಗೊಂಡು ನಾವು ಅದನ್ನ ಪೂಜೆ ಮಾಡ್ಕೊಂಡು ನಾವು ಹೋಗ್ತಿವಿ. ಅದನ್ನ ಸಂಪೂರ್ಣವಾಗಿ ಯಾಕಂದ್ರೆ ಕಳೆದ ಬಾರಿ ಒಂದ್ 5-6 ವರ್ಷದಿಂದ ನಮಗ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಎಂ ಬಿ ಪಾಟೀಲ್ ಸಾಹೇಬ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇಲ್ಲ ಆ ನೀರು ನಾವು ಕುಡಿಯಾಕ ಬಳಸ್ತಾ ಇದ್ವಿ, ಅದಕ್ಕೆ ನೀವು ಒಳಗಡೆ ವಿಸರ್ಜನೆ ಮಾಡಬಾರ್ದು, ದಯವಿಟ್ಟು ನಮ್ಗೆ ವಿನಂತಿ ಐತಿ, ನಿಮ್ಗೆ ಹೊರಗಡೆ ಒಂದು ಅವಕಾಶ ಮಾಡ್ಕೊಡ್ತೀವಿ ಅಂತಂದು ಅವ್ರು ಹೇಳಿದಾಗ ನಾವ್ ಅದಕ್ಕ ಒಪ್ಪಿಗೆ ಕೊಟ್ಟು, ಯಾಕಂದ್ರೆ ಅಭಿವೃದ್ಧಿ ಪರ ಇರ್ಬೇಕಾಗ್ತದೆ. ಯಾವತ್ಲು ಅಭಿವೃದ್ಧಿ ಪರ ಇದ್ದು ಕುಡಿ ನೀರಿನ ವ್ಯವಸ್ಥಾಕ ಎಲ್ಲರೂ ಅವಾಗ ಬರಗಾಲ ಬಿದ್ದಿತ್ತು, ಅಂತ ಸಂದರ್ಭ ಒಳಗೆ ಇವ್ರ ಬಾವಿ ನಾವು ಇದು ಮಾಡ್ತೀವಿ ಅಂತಂದಾಗ ಅದಕ್ಕೆ ಎಲ್ಲರೂ ಒಪ್ಪಿಗೆ ಕೊಟ್ಟು ನಾವೇನ್ ಮಾಡಿದ್ವಿ, ತಾಜ್ ಬೋಡಿ ಒಳಗಡೆ ಬೇಡಪ್ಪ ಹೊರಗಡೆ ವಿಸರ್ಜನೆ ಮಾಡ್ರಿ, ಹೊರಗಡೆ ಒಂದು ಗುಂಡಿ ತೋಡ್ತಿದ್ರು, ತೋಡಿ ಮುಚ್ಚುವಂತ ಕೆಲಸ ಮಾಡ್ತಿದ್ರು. ಈ ಬಾರಿ ಏನಾಗ್ಬಿಡ್ತು, ಬರ್ಬರ್ತ ನಮಗ್ ಏನ್ ಮಾಡಾಕತ್ರು, ಹೊರಗೆ ಕಳಿಸುವಂತ ವ್ಯವಸ್ಥೆ ಮಾಡಾಕತ್ರು. ನಾವು ಇಲ್ಲಿ ತಾಜ್ ಬೋಡಿ ಬಿಟ್ಟು ಇದು ತಾಜ್ ಬೋಡಿ ಜೋಡಿ ನಮ್ ಹಿಂದೂ ಆಸ್ಥಾ ಅದ, ಇಲ್ಲೇನ್ ನಾವು ಗುಂಡಿ ತೋಡ್ತೀವಿ, ಇಲ್ಲೇನ್ ಇದು ಮಾಡ್ತೀವಿ. ಈ ಆಕ್ಚುಲಿ ಇಲ್ಲಿ ಒಂದು ಹಳಿ ತಮಗ್ ತೋರಿಸಿದೀನಿ ನಾ, ನರಸಿಂಹದೇವ್ರ ದೇವಸ್ಥಾನ ಅದ, ಮತ್ತ ಅಲ್ಲಿ ಲಿಖಿತವಾದ ಕಲ್ಲುಗಳು ಅದಾವ, ಅದಕ್ಕೊಂದು ಹೋರಾಟ ಬೇರೆ ಅದ, ಇನ್ನ ಅದೇನ್ ಎರಡನೇ ಮಾತಿಲ್ಲ. ಮತ್ತೆ ಈಗ ನಮಗ್ ಬರ್ಬರ್ತ ನೀವು ಊರ್ ಬಿಟ್ಟು ಹೊರಗ್ ಕಳ್ಸ್ಲಾಕತ್ರಿ ಅಂದ್ರೆ ಊರಾಗ ನೋಡ್ತಾರ ಗಣಪತಿ. ಇವತ್ತು ಎಲ್ಲರೂ ಊರ್ ಹೊರಗೆ ನಾವು ಕುಣ್ಕೋತ್ ಹೋಗಿ ಗಣಪತಿ ವಿಸರ್ಜನೆ ಮಾಡಿದ್ರೆ ಯಾರು ನೋಡುದಿಲ್ಲ. ಅದಕ್ಕೆ ಊರು ಒಳಗೆ ಮಧ್ಯ ಭಾಗದಲ್ಲಿ ಇರ್ತಕ್ಕಂಥ ತಾಜ್ ಬೋಡಿ ಒಳಗೆ ನಮ್ಗೆ ಗುಂಡಿ ವ್ಯವಸ್ಥೆ ಮಾಡ್ಕೊಡ್ರಿ, ನಮ್ಗೆ ಹೊರಗಡೆ ಒಂದು ಪುಷ್ಕರಣಿ ಪರ್ಮನೆಂಟ್ ವ್ಯವಸ್ಥೆ ಮಾಡ್ಕೊಡ್ರಿ ಅಂತ ನಾವು ಕೇಳ್ಕೊಂಡಿವಿ. ಅವ್ರ ಏನಾದ್ರು ಯಾರ ಟಾಟಾ ಕಂಪನಿದವ್ರಿಗೆ ನಾವು ಕೊಟ್ಟಿವ್, ಅವ್ರ ಇದನ್ನ ಏನೋ ಸ್ವಲ್ಪ ಚಲೋ ಮಾಡ್ತಾರ, ಇಲ್ಲ ಮಾಡ್ಯಾರ, ಇಲ್ಲೆಲ್ಲ ತೆಗದ್ ಮಾಡ್ಯಾರ. ಆದ್ರೆ ನಮಗ್ ಗಣಪತಿ ವಿಸರ್ಜನೆಗೆ ವ್ಯವಸ್ಥಾ ಕೂಡ ಮಾಡ್ಕೊಡ್ಬೇಕು. ಅದು ಅವ್ರು ಸಣ್ಣದು ಮಾಡ್ಯಾರ, ಒಂದ್ 30-40 ಏನೋ ಮಾಡ್ಯಾರ. ಅದಕ್ಕೆ ನಮಗೊಂದು 40x80 ಅದೊಂದು ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ಮಾಡ್ಕೊಡೋತ್ ಹೇಳಿ ಈಗ ಸದ್ ಅವ್ರು ತಾತ್ಕಾಲಿಕವಾಗಿ ಅದನ್ನ ಇದು ಮಾಡ್ಕೊಡ್ತೀವಿ ಅಂತ ಹೇಳ್ಯಾರ. ಆದ್ರೆ ಎಂತ ಒನ್ನವರ್ ನಡೆದಿತ್ತು ಜಿಲ್ಲಾಡಳಿತ ಅಂತಂದ್ರೆ ಅವು ಒಟ್ಟು ಒಯ್ದು ಹೊರಗೆ ಶಿಫ್ಟ್ ಮಾಡೋದು. ಇವ್ ನೋಡ್ರಿ ಮೊನ್ನೆ ಇದ್ದಿದ್ದಿಲ್ಲ, ಇವತ್ತು ತೆಗದ್ ಕಿಶನ್ ಕಲ್ಲಿನ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಯಾರ. ಅದಕ್ಕೆ ಅವೆಲ್ಲ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂತ ಕೆಲಸ ಅಂತಂದು ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿದಾಗ ಅವ್ರ ಅದಕ್ಕೆ ಒಪ್ಪಿಕೊಂಡು ಅದನ್ನ ಏನ್ 40x80 ಒಂದ್ ಏನ್ ಇದು ಗುಂಡಿ ತೋಡ್ ಕೊಡ್ತೀವಿ ಅಂತ ಹೇಳ್ಯಾರ. ಆದ್ರೆ ಮತ್ತೆ ಮುಚ್ತೀವಿ ಅಂತ ಹೇಳ್ಯಾರ, ಅದಕ್ಕೆ ಅವಕಾಶ ಇಲ್ಲ. ಜರ್ಕರ್ತ ಹಂಗ ಏನಾರ ಪರ್ಮನೆಂಟ್ ನಮಗ್ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಅವ್ರಿಗೂ ನಾವು ಮನವಿ ಮಾಡ್ಕೋತೀವಿ. ಹಾಗೇನಾರ ಆಯ್ತಪ್ಪ ಅಂತಂದ್ರ ನಾವು ಸೀದಾ ತಾಜ್ ಬೋಡಿ ಕೀಲಿ ತೆಗದ್ ನಾವು ಒಳಗಡೆ ವಿಸರ್ಜನೆ ಮಾಡುವಂತ ಹಕ್ಕದ ನಮಗ. ಯಾಕಂದ್ರೆ ಇಲ್ಲಿ ನಾವು 100 ವರ್ಷಗಳಿಂದ ಮಾಡ್ಕೋತ ಬಂದೀವಿ, ಮುಂದಾದ್ರೂ ಮಾಡ್ತೀವಿ. ಇದು ಪ್ರತಿಯೊಬ್ಬರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗದಂತೆ ನೀವು ನೋಡ್ಕೊಳ್ಳುವಂತ ಕೆಲಸ
ಜಿಲ್ಲಾಡಳಿತದ ಜವಾಬ್ದಾರಿ ಅಂತ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದೇವೆ. ಅದಕ್ಕ ಜಿಲ್ಲಾಧಿಕಾರಿಗಳು ಆಯುಕ್ತರು ಒಪ್ಪ್ಯಾರ. ಒಪ್ಪಿ ಈಗ ನಾವು ಅದನ್ನ ತೋಡು ಕೊಡ್ತೀವಿ ಮತ್ತೆ ಮುಚ್ಚುತ್ತೀವಿ ಅಂತ ಹೇಳ್ಯಾರ. ಅದಕ್ಕೆ ಅವಕಾಶ ಇಲ್ಲ. ನಾವು ಈಗ ಮಾನ್ಯ ನಮ್ಮ MP ಸಾಹೇಬರಿಗೆ ಭೇಟಿ ಆಗ್ತೀವಿ. ಭೇಟಿ ಆಗಿದ್ರದ್ದು ಏನು DPR ಅದ ಅದ್ರ ಚೇಂಜ್ ಮಾಡುವಂತ ವ್ಯವಸ್ಥಾನ ಕೂಡ ನಾವು ಮಾಡ್ತೀವಿ. ಟಾಟಾದವ್ರಿಗೆ ಏನು DPR ಮಾಡಿ ಕಳ್ಸ್ಯಾರ. ಅದಕ್ಕೆ ನಮಗೆ ಇಲ್ಲಿ ಕಾಯಮ ನಮ್ಮ ಈಗ ಏನ್ ತಲಿ ಅದ ಮುಂದಿನ ತಲೆಮಾರ ತನೂ ನಮಗ ವಿಸರ್ಜನೆಗೆ ಅವಕಾಶ ಕೊಡ್ಬೇಕು. ಇಲ್ಲಿ ಯಾವುದೇ ನಿರ್ಬಂಧಗಳನ್ನ ಹೇರಬಾರ್ದು. ಯಾಕಂದ್ರೆ ಇದ್ರ ಜೋಡಿ ಒಂದು ಧಾರ್ಮಿಕ ಭಾವನೆ ಹೊಂದಿರುವುದರಿಂದ ಇದಕ್ಕೆ ಎಲ್ಲಾ ಹಿಂದೂಗಳ ಮನಸ್ಸಿಗೆ ನೋವು ಆಗ್ತದೆ. ಯಾಕಂದ್ರೆ ಇವತ್ತು ಎಲ್ಲಾ ಮಂಡಳದವ್ರು ನನಗ ಪ್ರಶ್ನೆ ಮಾಡಿದ್ರು, ಏನ್ರಿ ನೀವು ಹೇಳಕ್ ಬರುದಿಲ್ಲ, ಬರ್ಬರ್ತಾ ನೀವು ಊರ್ ಬಿಟ್ಟು ಹೊರಗೆ ವಿಸರ್ಜನೆ ಮಾಡಿದ್ರೆ ನಾವು ಮೊದ್ಲಿಂದ ಮಾಡ್ಕೋತ ಬಂದೀವಿ ಅನ್ನೋ ಅಂತಾವು ಏನ್ ಕೇಳಿ ಬಂದು. ಅದಕ್ಕೆ ಆ ನಿಟ್ಟಿನಲ್ಲಿ ಅವ್ರಿಗೆ ಹೇಳ್ದೇವು, ಬರುವಂತ ದಿವಸ ಸೂಕ್ಷ್ಮ ಅದ ಮತ್ತೆ ಉಗ್ರ ಹೋರಾಟ ಸ್ವರೂಪ ತೋಳುವಂತ ಚಾನ್ಸ್ ಅದ. ಅದಕ್ಕೆ ಅವಕಾಶ ಮಾಡಿಕೊಡದೆ ಅವ್ರಂತ ಇದು ಮಾಡ್ಕೊಟ್ರ. ಅದಕ್ಕೆ ನಮಗ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಪರ್ಮನೆಂಟ್ ಸ್ಟ್ರಕ್ಚರ್ ಆಗ್ಬೇಕು. ಏನ್ ಆಳ ಅದ ಒಂದ್ 40 ಫೂಟ್ ಆಳ, ಹಿಂಗ 80 ಫೂಟ್, ಹಿಂಗ ಅಗಲಿಗೆ 40 ಫೂಟ್ ಪರ್ಮನೆಂಟ್ ಅದ್ರದೊಂದು ಪುಷ್ಕರಣಿ ಮಾಡ್ರಿ. ಉಳ್ಕಿ ಟೈಮ್ನಾಗ ಏನದಲ್ಲ ನೀರ್ ನಿಂದ್ರಿಸ್ಬೇಡ್ರಿ. ಪೂರಾ ಹೋಗಕ್ ಸ್ಟೆಪ್ಸ್ ಮಾಡ್ರಿ, ನಮ್ಗೇನ್ ಅಭ್ಯಂತರ ಇಲ್ಲ. ನೀವು ಪಾಲ್ಕಿ ತೊಳ್ಕೊಳಕ ವ್ಯವಸ್ಥೆ. ಯಾಕಂದ್ರೆ ಇದ್ರಾಗ 2 ಭಾಗಗಳದಾವ. ಈ ತಾಜ್ ಬೋಡಿ ಒಳಗ ರೈಟ್ ಲೆಫ್ಟ್ ಅದ. ಈಗ ನಾವು ರೈಟ್ ಬಲಭಾಗ ಅಂದ್ರ ಈಗ ನೋಡಿದ್ವಪ್ಪ ಅಂದ್ರ ಬಲಭಾಗದಾಗ ನಮಗ್ ಮಾಡ್ಕೊಟ್ಟಾರ ಅವ್ರು. ಎಡಭಾಗದಾಗೂ ಜಾಗ ಅದ, ಅಲ್ಲಿ ನೀವು ವ್ಯವಸ್ಥೆ ಮಾಡ್ಕೊಡ್ರಿ ಅಂತಂದ್ ಅಲ್ಲಿ ಅತಿಕ್ರಮಣ ಆಗ್ಯದ. ಹಿಂದನ್ನು ತೆಗದಿರಿ, ಅದ್ ಮಗಲ್ಕಿನ್ನು ಅತಿಕ್ರಮಣ ತೆರವು ಮಾಡಿ ನಮ್ ಹಿಂದೂಗಳಿಗೆ ಎಲ್ಲರಿಗೆ ಅವಕಾಶ ಮಾಡ್ಕೊಡ್ಬೇಕು ಗಣಪತಿ ವಿಸರ್ಜನೆಕ. ಹಾಗೂ ಎಲ್ಲಾ ಈ ಪಲ್ಲಕ್ಕಿ ಪೂಜೆಗಳಿಗೆ ಅವಕಾಶ ಮಾಡ್ಕೋಬೇಕಂತ ನಮ್ದೊಂದು ಅನಿಸಿಕೆ ಐತಿ. ಅವ್ರಿಗೆ ಹೇಳಿದ್ವಿ, ಅವರು ಅದಕ್ಕೆ ಸ್ಪಂದಿಸ್ಯಾರ. ಸರ್ಕಾರ ಪ್ರತಿ ಸಲ ಹಿಂದೂಗಳ ಭಾವನೆಗಳ ಜೊತೆ ಆಟ ಆಡ್ತದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಏನಾಗ್ಬಿಟ್ಟದ, ಹಿಂದೂಗಳೊಳಗ 108 ಜಾತಿ, 108 ನಮೂನಿ, ಎಲ್ಲಾರು ಒಂದೊಂದ್ ಒಕ್ಕಟ್ಟಿಲ್ಲತ್ ಮಾಡ್ತಿರ್ತಾರ. ಆದ್ರೆ ಈ ಸಂದರ್ಭ ಬಂದಾಗ ನಾವು ಗಜಾನನ ಮಹಾಮಂಡಳ ತಂದು ಹಿಂದಕ್ಕ 1999ನಾಗೆ ಸ್ಥಾಪನೆ ಮಾಡಿದ್ದೀವಿ. ಅವಾಗ ಎಲ್ಲಾ ಮಂಡಳಗಳಿಗೆ ಒಕ್ಕಟ್ಟು ಮಾಡಿ ಕಿಸಿಂದ ಮಾಡುವಂತ ಕೆಲಸ ಮಾಡಿದ್ದೀನಿ. ಇವತ್ತು ಅವರು ಬೇರೆ ಬೇರೆ ಪಂಗಡ ಇದು ಇರ್ಲಿಕ್ಕ, ಆದ್ರೆ ಈ ಗಣಪತಿ ಹಿಂದುತ್ವ ಬಂದಾಗ ಎಲ್ಲರೂ ಒಕ್ಕಟ್ಟಾಗುವಂತ ಒಂದು ಸನ್ನಿವೇಶದ. ಆ ಜಿಲ್ಲಾಡಳಿತ ಒಳ್ಳೇದೇ ಮಾಡತ್ತಾರ. ಅವ್ರಿಗೆ ಚುರುಕು ಮುಟ್ಟಿಸಿದಾಗ ಮಾತ್ರ ನಾವು ಹಿಂದೂಗಳು ಒಕ್ಕಟ್ಟಾಗ್ತೀವಿ. ಅದೊಂದು ಅವಕಾಶ ಮಾಡ್ಕೊಡತ್ತಾರ ಅವ್ರು ನಮಗ. ಅವಕ್ಕೂ ಧನ್ಯವಾದಗಳನ್ನ ಹೇಳ್ತೀನಿ.